ಹೇಳ್ತಾರೆ ಐಬಿನಲ್ಲಿ ರೂಮ್ ಬಾಕ್ಲ್ ಹಾಕೊಂಡು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು, ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು. ನಾನು ಹೇಳ್ತಾ ಇರೋ ಸತ್ಯ ಹೇಳ್ತಾ ಇದ್ದೀನಿ. ಆತ ಅಂದ್ರೆ ಆ ಮನುಷ್ಯ ಅಷ್ಟೇ ಕಟ್ನಿಟ್ಟಿದ್ರು, ಮತ್ತೆ ಅಷ್ಟೇ ಒಂದು ಯಾವುದೇ ರೀತಿ ಕರಪ್ಷನ್ ಯಾವುದು ಒಂದು ಕಳಂಕ ಇಲ್ದಂತ ವ್ಯಕ್ತಿ ಅವರು. ನಾವು ಎಲ್ಲಿಗೆ ಬಂದ್ಬಿಟ್ರಿ ಈಗ? ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲಿಗೆ ಬಂದ್ಬಿಟ್ಟಿದ್ದೀರಿ? ನಾವು ಯಾವ ಸ್ಥಿತಿಗೆ? ಅಧಿಕಾರಿಗಳೇ ನಮಗೆ ಬೆಲೆ ಕೊಡಲ್ಲ ಅಂದ್ರೆ ನಾವೆಲ್ಲ ಇದೆ ಶಾಸಕಾಂಗನೇ ಸರ್ವೋಚ್ಚ ಅಂತ ಹೇಳ್ತೀರಿ ನಾವೆಲ್ಲ ಕಡೆ. ಪಾರ್ಲಿಮೆಂಟ್ ಸರ್ವೋಚ್ಚಾರ, ತಾವು ಸರ್ವೋಚ್ಚ ಅಂತ ಹೇಳ್ತೀರಿ ನಾವು. ಏನೇ ಇರ್ಬೋದು, ನಮಗೂ ನಿಮ್ಗೂ ಡಿಫರೆನ್ಸಸ್ ಏನೇ ಇರ್ಬೋದು, ಐಡಿಯಾಲಜಿ ಡಿಫರೆನ್ಸ್ ಇರ್ಬೋದು, ಆದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಗೌರವ ಕೊಡಬೇಕು. ನಾಳೆ ನಮಗ್ ಗೌರವ ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮಗೂ ಗೌರವ ಕೊಡಲ್ಲ ಇವರೆಲ್ಲ. ಇವ್ರು ಯಥೇಚ್ಛ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ. PSC ಅಂದ್ರೆ ಅಥಾರಿಟಿ, ಅದು ಇಡೀ ಸರ್ಕಾರನ ಪ್ರಶ್ನೆ ಮಾಡುವಂತ ಒಂದು ಸಮಿತಿ, ಅದು ಇಡೀ ಸರ್ಕಾರದ ಮೇಲೆ ಕೇಸ್ ಹಾಕ್ಬೋದು. ಅದು ನಾನು ಅಲ್ಲಿ PSC ಚೇರ್ಮನ್ ಆಗಿದ್ದೆ. ಸರಿಯಾಗಿ ಹೋಗ್ಬಿಟ್ರೆ PSCಯಲ್ಲಿ ಏನ್ ಬೇಕಾದ್ರೂ ನಾವು ಸರ್ಕಾರದ ಮೇಲೆ ಕ್ರಮ ಇದ್ವು. ಅಂತ ಕಮಿಟಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇರೋ ಕಮಿಟಿಗಳೆಲ್ಲ ಮುಚ್ಚಾಕ್ಬಿಡಿ. ಏನಕ್ಕೆ ಕಮಿಟಿಗಳೆಲ್ಲ ಮುಚ್ಚಿಬಿಡಿ ಕಮಿಟಿಗಳು. ಯಾವ ಕಮಿಟಿನೂ ಬೇಡ, ಯಾರು ಹೋಗೋದೇ ಬೇಡ. MLAಗಳು ಅವರೇ ಮಾಡ್ಕೊಂಡ್ಲಿ, ಎಲ್ಲ ಅಧಿಕಾರಿಗಳೇ ರಾಜ್ಯಭಾರ ಮಾಡ್ಕೊಂಡ್ಲಿ. ಎಲ್ಲಿಗೆ ಹೋಗ್ತಾ ಇದ್ದೀರ ಅಧ್ಯಕ್ಷೆ? ತಾವು ಹೇಗೆ ಈಗ ಸಚಿವರಿಗೆ ಸರಿಯಾಗಿ ಹೇಳಿದ್ರಲ್ಲ, ಹಾಗೆ ಅವ್ರಿಗೂ ಸರಿಯಾಗಿ ಇಲ್ಲಿಂದಾನೇ ಹೇಳಿ ಉತ್ತರ ಅವ್ರಿಗೆ ಗೌರವ ಕೊಡ್ಲಿ. ಅವ್ರೇನ ವೈಯಕ್ತಿಕ ಇದ್ರೆ ಅವ್ರು ಮಾತಾಡ್ಕೊಂಡ್ಲಿ. ಈಗ ಅವ್ರೇನ ಕೆಟ್ಟದಾಗ ಏನಾನ ಹಣ ಕೇಳಿದ್ರ, ಅವರು ಏನಾನ ಬೆಂಬಲ ಕೇಳಿದ್ರ, ಅವ್ರು ಏನೂ ಇಲ್ಲ. ಅವ್ರ ಏರಿಯಾಗ ಆಗಿರೋ ಕೆಲಸದ ಬಗ್ಗೆ ಕೇಳ್ತಾ ಇದಾರೆ, ಅದರಲ್ಲಿ ಏನಿದೆ ತಪ್ಪು? ಅಷ್ಟು ಹಕ್ಕಿಲ್ಲ ಅಂದ್ರೆ ನಮಗೆ ಈ ಸದನಕ್ಕೆ ಯಾಕೆ ಬರ್ಬೇಕು? ನಾವು ಕಮಿಟಿಗಳಿಗೆ ಯಾಕೆ ಹೋಗ್ಬೇಕು? ನಮ್ ತಗೋಣ TAD ಕ್ರಮ ಈಗ ಮತ್ತೆ ಮಾಡೋದು ಅಡಿಷನಲ್ SP ಅವ್ರ ಮೇಲೂ ಕ್ರಮ ಆಗ್ಬೇಕು, ಅವ್ರ ಮೇಲೂ ಕ್ರಮ ಆಗ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಈಗ ಆಯ್ತು. ಈಗ ಅಧ್ಯಕ್ಷರೇ, HK ಪಾಟೀಲ್ 3-4 ಸಾರಿ PSC ಕಮಿಟಿ ಅಧ್ಯಕ್ಷರಾಗಿದ್ದಾರೆ, ಅವ್ರು ಹೇಳ್ಬೇಕು. ಕಾನೂನು ಮೀರಿ ಪುಸ್ತಕದಿಂದ ಬರೀತಾ ಇದ್ದಾರೆ. ಯಾರು? ಬೆಳಗಾವಿ ಘಟನೆಯಲ್ಲಿ ಒಬ್ಬ ADGP ವಿದೌಟ್ ಡ್ರೆಸ್ ಬಂದು ಲಾಠಿ ಚಾರ್ಜ್ ಮಾಡ್ತಾನೆ, ಗುಂಡಾಗಿರಿ ಮಾಡ್ತಾನೆ. ಪಂಚಮಶಾಲಿ ಇದ್ರೆ ನಮ್ಮ ಲಿಂಗಾಯತರ ಅಧಿಕಾರಿಗಳ ಮೇಲೆ ಕ್ರಮ ಇಲ್ಲ. ಮರುದಿವಸನೆ ಅಲ್ಲಿ ಒಬ್ಬ CPIಗೆ 10,000 ರೂಪಾಯಿ ಘೋಷಣೆ ಮಾಡ್ತಾನೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಅವಾರ್ಡ್ ಕೊಡ್ತಾರೆ. ಅದೇ ADGP. ಇಂಥ ನಾಲಾಯಕ ಅಧಿಕಾರಿಗಳಿಂದ ಈ ಸದನದಲ್ಲಿರುವಂತ ಇವತ್ತು ಆಡಳಿತ ಪಕ್ಷದವರಿಗೂ ಆಗ್ತಾ ಇದೆ, ನಮಗೂ ಆಗ್ತಾ ಇದೆ. ಇದು ಗಂಭೀರ ಹೋಗ್ಬೇಕು. ಯಾಕಂದ್ರೆ ಇದು ಸದನದ ಮುಖ್ಯಸ್ಥರು. ನೀವು ಸ್ಪಷ್ಟವಾದ ನಿರ್ದೇಶನ ಸರ್ಕಾರ ಕೊಡಬೇಕು. ಆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟು ಕಳಿಸಿಡ್ರಿ ದಿಲ್ಲಿಗೆ. ಹೋಗಲಿ, ಜಮ್ಮು ಕಾಶ್ಮೀರದ ಸರ್ವಿಸ್ ಮಾಡ್ಲಿ, ಗೊತ್ತಾಗ್ತದೆ ಅವ್ರಿಗೆ. ಸುರಕ್ಷಿತ ಇದ್ದಾರೆ, ಲೂಟಿ ಹೊಡಿತಾರೆ. ಹೋಗ್ಲಿ ಕಾಶ್ಮೀರದಲ್ಲಿ.